ಕನಿಕಾ, ಏನಾಯ್ತಮ್ಮ ಕಾಲಿಗೆ? ಅಪ್ಪ ಅದು ನಿನ್ನೆ ಮೊಬೈಲ್ ತಗೊಳಕ್ ಬರೋದಕ್ಕೆ ಓಡ್ ಬಂದ್ಬಿಟ್ಲಂತೆ, ಕಾಲು ಟ್ವಿಸ್ಟ್ ಆಗ್ಬಿಟ್ಟಿದೆ. ನೋಡ್ಕೊಂಡಲ್ಲ ನಮ್ಮ ಓಡಾಡೋದು. ಡ್ಯಾಡ್, ಯಾರಾದ್ರೂ ಬೇಕು ಅಂತ ಬೀಳ್ತಾರ? ಮಿಸ್ ಆಗಿ ಸ್ಲಿಪ್ ಆಗಿ ಬಿದ್ದೆ. ಕೆಲವೊಬ್ರು ಬೇಕಂತಾನೆ ಬೀಳ್ತಾರೆ ಮಾವ, ಆದ್ರೆ ಪಾಪ ಕನ್ನಿಕಾ ಹಾಗಲ್ಲ. ಅಲ್ಲಮ್ಮ, ನೀವಿಬ್ರು ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಾಯ್ತಲ್ಲ, ಇಲ್ಲೇನ್ ಮಾಡ್ತಿದ್ದೀರಾ? ಯಾಕೆ ಬಂಗಾರಿ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದೆ? ಹೀಗೆಲ್ಲ ಮಾಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತು ಅಲ್ವೇ? ತಾಂಡವ್ರನ್ನ ಶ್ರೇಷ್ಠನ ಪೇರೆಂಟ್ಸ್ ಅಂತ ಕಾಲೇಜಿಗೆ ಕರ್ಕೊಂಡು ಹೋಗಿದ್ಯಲ್ಲ, ತಪ್ಪಲ್ವಾ ಬಂಗಾರಿ ಇದು? ನಾನು ನಿನ್ನ ತಾಯಿ ಕಣೆ, ನಾನಿನ್ನೂ ಜೀವಂತವಾಗಿದ್ದೀನಿ. ಅಷ್ಟು ಬೇಗ ನನಗೆ ಮರ್ತೇ ಬಿಟ್ಟಿಯಾ ಬಂಗಾರಿ? ಅಲ್ಲ ಕಣೆ, ಹೀಗೆಲ್ಲ ಆಗಿದೆ ಅಂತ ನನ್ನ ಹತ್ರ ಬಂದು ಹೇಳ್ಕೊಳ್ಬೋದಿತ್ತಲ್ವಾ? ಯಾಕೆ ಮುಚ್ಚಿಟ್ಟೆ ನನ್ನಿಂದ? ನಂಗೆ ಗೊತ್ತು ನಿನಗೆ ನನ್ ಕಂಡ್ರೆ ಭಯ ಅಂತ, ಆದ್ರೆ ತಾಂಡವ್ರ ಹತ್ರ ಹೇಳ್ಕೊಳ್ಳೋದಕ್ಕಿಂತ ನನ್ನ ಹತ್ರ ಇನ್ನೂ ಸುಲಭವಾಗಿ ಹೇಳ್ಕೊಳ್ಬೋದಿತ್ತಲ್ಲ. ಯಾಕೆ ಬಂಗಾರಿ, ಯಾಕೆ ನೀನ್ ಒಂದ್ಸಲನೂ ಯೋಚನೆ ಮಾಡ್ದೆ ಆಗಲ್ಲ ಅಂತ ಅವ್ರಗಳನ್ನ ಕರ್ಕೊಂಡು ಹೋಗಿ ನಿಲ್ಲಿಸ್ದೆ? ಹಾಗಾದ್ರೆ ಏನು, ಅಮ್ಮ ನನಗೆ ಹೊಡೆದಿದ್ದು ಸರಿ ಅಂತಾನಾ? ಹೌದು ಬಂಗಾರಿ, ನಾನು ನಿನಗೆ ಹೊಡಿಬಾರ್ದಿತ್ತು, ಏನೋ ವಿಷಯಗಳಿಗೆ ಹೊಡೆದು ಬಿಟ್ಟೆ. ನನ್ನಿಂದ ತಪ್ಪಾಗಿದೆ ಕಣೆ. ಆ ತಪ್ಪಿಗೆ ನಾನು ದಿನ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಆ ತಪ್ಪಿಂದ ಹೇಗೆ ಹೊರಗೆ ಬರ್ಲಿ ಅಂತ ದಿನ ಯೋಚನೆ ಮಾಡಿ ಇಡ್ತಾ ಇದ್ದೀನಿ. ನಾನು ನಿನ್ನ ಹತ್ರ ಕ್ಷಮೆ ಕೇಳಕ್ ತಯಾರಾಗಿದ್ದೆ ಬಂಗಾರಿ, ಕೇಳ್ತಿದ್ದೆ ಕೂಡ. ಆದ್ರೆ ಅಷ್ಟರಲ್ಲೇ ನೀನು ಕೋಪ ಮಾಡ್ಕೊಂಡು ಅವ್ರ ಮನೆಗೆ ಹೊರಟೋದೆ. ಹೌದು ಬಂಗಾರಿ, ಮಕ್ಳಿಗೆ ಕೋಪ ಬಂದ್ರೆ ಅಪ್ಪನ ಹತ್ರ ಹೋಗೋದು ಸಹಜ. ನೀನು ಅದೇ ತರ ಹೋಗಿದ್ಯಾ, ತಪ್ಪೇನಿಲ್ಲ. ಆದ್ರೆ ನಿಮ್ಮ ಅಪ್ಪನ ಜೊತೆ ಆ ಮನೆ ಹಾಳಿ ಇದ್ದಾಳಲ್ಲ, ಅವಳಿರುವಾಗ ನೀನಲ್ಲಿ ಹೋಗಿರೋದು ನನಗೊಂಚೂರು ಇಷ್ಟ ಆಗ್ತಿಲ್ಲ ಬಂಗಾರಿ. ಅಲ್ವೇ? ನಿನ್ನ ನಮ್ಮ ಮನೇಲಿ ನಾನು, ಅಮ್ಮ, ಅತ್ತೆ, ಮಾವ, ನಿನ್ ತಮ್ಮ ಎಲ್ರು ರಾಣಿ ತರ ನೋಡ್ಕೊಂಡಿದ್ವಲ್ಲೇ. ನಿನಗೆ ಸಣ್ಣದಾಗಿ ಏನಾದ್ರೂ ಆದ್ರೂ ಕೂಡ ಎಲ್ರು ಎಷ್ಟು ತಲೆ ಕೆಡಿಸ್ಕೊಳ್ತೀವಿ ಅನ್ನೋದು ನಿನಗೆ ಗೊತ್ತು. ಆದ್ರೆ ನಮ್ಮೆಲ್ಲರ ಪ್ರೀತಿ ಕಾಳಜಿಗಿಂತ ನಿನ್ ಕೋಪನೇ ನಿನಗೆ ಹೆಚ್ಚಾಗೋಯ್ತಲ್ಲ ಬಂಗಾರಿ. ಯಾಕೆ ಹೀಗ್ ಮಾಡ್ದೆ? ನೀನೇನೋ ತುಂಬಾ ಸುಲಭವಾಗಿ ನಿರ್ಧಾರ ತಗೊಂಡು ಅಲ್ಲಿಗೆ ಹೋಗ್ಬಿಟ್ಟೆ ಬಂಗಾರಿ. ಆದ್ರೆ ನಾವೆಲ್ಲರೂ ಪ್ರತಿ ದಿನ ಪ್ರತಿ ಕ್ಷಣ ನಿನ್ನನ್ನ ನೆನ್ಸ್ಕೊಂಡು ನಿನ್ನನ್ನ ಎಷ್ಟು ಮಿಸ್ ಮಾಡ್ತೀವಿ ಅಂತ ಗೊತ್ತಾ ನಿನ್ಗೆ? ಹೌದು ಬಂಗಾರಿ, ನಾನ್ ತಪ್ಪು ಮಾಡಿದ್ದೀನಿ, ಆಯ್ತು. ಈಗ ನಾನು ಸಾರಿ ಕೇಳೋದ್ರಿಂದ ಎಲ್ಲ ಸರಿ ಹೋಗುತ್ತಾ? ಹಾಗಾದ್ರೆ ಸರಿ, ಆಯ್ತು. ಬೇಡ, ಈಗೇನಾದ್ರೂ ಅವಳು ಕಾಲೇಜಲ್ಲಿದ್ರೆ ಅಥವಾ ಶ್ರೇಷ್ಠನ್ ಜೊತೆಗಿದ್ರೆ ಒಂದು ಹೋಗಿ ಇನ್ನೊಂದು ಆಗ್ಬಿಡುತ್ತೆ. ಒಂದು ಕೆಲಸ ಮಾಡ್ತೀನಿ, ವಾಯ್ಸ್ ಮೆಸೇಜ್ ಹಾಕ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಬನ್ನಿ ಪ್ರಿಯಾ, ಬನ್ನಿ. ಏನು? ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ಟಾಫ್ ಎಲ್ಲ ವೇಟ್ ಮಾಡ್ತಿದ್ದಾರೆ ಮೇಡಮ್. ನೀವು ನೆಕ್ಸ್ಟ್ ನಡೆಯೋ ಆಕ್ಟಿವಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದಿದ್ರಲ್ವಾ? ಅದಾ? ಓಕೆ, ಬರ್ತೀನಿ, ನೀವು ಹೋಗಿರಿ. ಬರ್ತೀನಿ.
ಗೆಳತಿ ಯಾಕೆ ಎಲ್ರೂ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಲ್ಲ. ಫ್ರೆಂಡು ನಮ್ ತಂದಿ ಕಾಣಿಸ್ತಾ ಇಲ್ಲ. ಹಾಯ್ ಬ್ರದರ್, ಗುಡ್ ಮಾರ್ನಿಂಗ್. ಹಾಯ್ ಬ್ರದರ್. ಈ ರೇಂಜಿಗೆ ಯೋಚನೆ ಮಾಡ್ತಿದ್ದಾರೆ. ಹಾಯ್ ಬ್ರದರ್. ಹಾಯ್ ಬ್ರದರ್. ಹಾಯ್ ಬ್ರದರ್. ಯಾವಾಗ ಬಂದ್ರಿ? ಯಾವಾಗ ಬಂದ? ನಾನು ಆಗಲೇ ಬಂದು 2 ಸಲ ವಿಶ್ ಮಾಡಿದೆ. ನೀವೆಲ್ಲೋ ಕಳ್ದೋಗಿದ್ದೀರಾ. ಹೌದಾ? ಏನಾಯ್ತು ಬ್ರದರ್? ಯಾಕೋ ಸ್ವಲ್ಪ ಡಲ್ಲ ಕಾಣಿಸ್ತಿದ್ದೀರಾ? ಅದೇ ಬ್ರದರ್, ಭಾಗ್ಯ ಅವ್ರನ್ನ ನೆನ್ಸ್ಕೊಂಡು ಬೇಜಾರಾಗ್ತಾ ಇತ್ತು. ಇವ್ರ ಬಾಯಲ್ಲಿ ಭಾಗ್ಯನ್ ಗುಣಗಾನ ಮುಗಿಯಲ್ಲ ಅನ್ಸತ್ತೆ. ಯಾಕೆ ಬ್ರದರ್, ಏನಾಯ್ತು? ಅಯ್ಯೋ, 1 ಸಲ ಅಲ್ಲ ಫ್ರೆಂಡು, 100 ಸಲ ಫೋನ್ ಮಾಡಿದ್ದೀನಿ. ಮೊದಲು ತಗೋತಾ ಇರ್ಲಿಲ್ಲ, ಈಗ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಅದೇವ್ರೆ, ಅವಳೆಲ್ಲ ಫ್ರೆಂಡ್ಸ್ಗೂ ಫೋನ್ ಮಾಡಿ ಕೇಳಿ, ಯಾರಿಗೂ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಎಲ್ಲೋದ್ರೂ ಇಷ್ಟು ಲೇಟ್ ಅವಳು ಯಾವತ್ತೂ ಮಾಡ್ದೋಳೆ ಅಲ್ಲ. ಅಲ್ಲ ಬ್ರದರ್, ಅಷ್ಟಕ್ಕೆಲ್ಲ ಯಾರಾದ್ರೂ ಹೊಡಿತಾರ ಹೇಳಿ? ಹೌದು ಬ್ರದರ್, ಹೊಡೆದಿರೋದು ತಪ್ಪೆ. ಆದ್ರೆ ಅದಕ್ಕೆ ತನ್ವಿ ತಗೊಂಡಿರೋ ಡಿಸಿಷನ್ ಇದೆಯಲ್ಲ, ಅದು ತುಂಬಾ ದೊಡ್ಡ ತಪ್ಪು. ಹೌದಾ? ಏನ್ ಮಾಡಿದ್ಲು ಬ್ರದರ್ ಅವಳು? ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಲು. ಮನೆ ಬಿಟ್ಟು ಹೋದ್ರು ತೊಂದರೆ ಇರ್ಲಿಲ್ಲ. ಆದ್ರೆ ಈಡೇಟ್ ಅವ್ರ ಅಪ್ಪ ಇದ್ದಾನೆ ನೋಡಿ, ಇವ್ರನ್ನೆಲ್ಲ ನಡು ನೀರಲ್ಲಿ ಬಿಟ್ಟು ಹೋದ್ನಲ್ಲ, ಅವನ್ ಮನೆಗೆ ಹೋಗಿದ್ದಾಳೆ. ಆ ಇಡಿಯೇಟ್ ಅದೇನ್ ಹೇಳಿ ತಲೆ ಕೆಡಿಸಿದನೋ ಏನೋ. ಬ್ರದರ್, ಕನಿಕಾ, ಇನ್ನೂ ಕಾಲ್ ಸರಿ ಹೋಗಿಲ್ವಾ? ಇಲ್ಲ ಕಾಣು. ಪೂಜಾ, ಸ್ವಲ್ಪ ಹೆಲ್ಪ್ ಮಾಡ್ತೀಯ? ಪೇನ್ ಆಗ್ತದ. ಅಲ್ಲ, ನೆನ್ನೆ ಡಾಕ್ಟರ್ ಹತ್ರ ಹೋಗಿದ್ಯಲ್ಲ, ಏನಂದ್ರು ಅವರು? ಅವ್ರು ಏನೋ ಹೇಳಿಲ್ಲ, ಇನ್ನ ಪೇನ್ ಇದೆ. ಪೂಜಾ, ಏನ್ ಹಾಗೆ ನಿಂತ್ಕೊಂಡು ನೋಡ್ತಿದ್ಯಾ? ಐ ನೀಡ್ ಯೋರ್ ಹೆಲ್ಪ್. ಆಡು ಆಡು, ಅದು ಎಷ್ಟು ದಿನ ನಾಟಕ ಆಡ್ತೀಯೋ ಆಡು. ಒಂದಲ್ಲ ಒಂದಿನ ನಿಜವಾಗ್ಲೂ ನಿಮ್ ಕಾಲ್ ಮುರಿಲ್ಲ ಅಂತ ನೋಡ್ಕೊ. ಪೂಜಾ, ನಿಧಾನ ಕೇಳಿಸು. ಕನಿಕಾ, ಏನಾಯ್ತಮ್ಮ ಕಾಲಿಗೆ? ಅಪ್ಪ, ಅದು ನೆನ್ನೆ ಮೊಬೈಲ್ ತಗೊಳಕ್ ಬರೋದಕ್ಕೆ ಓಡ್ ಬಂದ್ಬಿಟ್ಲಂತೆ, ಕಾಲು ಟ್ವಿಸ್ಟ್ ಆಗ್ಬಿಟ್ಟಿದೆ. ನೋಡ್ಕೊಂಡಲ್ಲ ನಮ್ಮ ಓಡಾಡೋದು. ಡ್ಯಾಡ್, ಯಾರಾದ್ರೂ ಬೇಕು ಅಂತ ಬೀಳ್ತಾರ? ಮಿಸ್ ಆಗಿ ಸ್ಲಿಪ್ ಆಗಿ ಬಿದ್ದೆ. ಕೆಲವೊಬ್ರು ಬೇಕಂತಾನೆ ಬೀಳ್ತಾರೆ ಮಾವ, ಆದ್ರೆ ಪಾಪ ಕನ್ನಿಕಾ ಹಾಗಲ್ಲ. ಅಲ್ಲಮ್ಮ, ನೀವಿಬ್ರು ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಾಯ್ತಲ್ಲ, ಇಲ್ಲೇನ್ ಮಾಡ್ತಿದ್ದೀರಾ? ಅದು ಅಪ್ಪ, ನೆನ್ನೆನೆ ಹೋಗ್ಬೇಕಾಗಿತ್ತು. ಎಲ್ಲ ಪ್ಲಾನ್ ಮಾಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಕನ್ನಿಕಾ ಹೀಗಾಯ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗಿ ಹೋಗಿತ್ತಪ್ಪ. ಹೌದಾ? ಮತ್ತೆ ಮುಂದಿನ ಪ್ಲಾನ್ ಯಾವಾಗ? ಅಯ್ಯೋ, ಈ ಪ್ಲಾನ್ ಮಾಡೋಷ್ಟಲ್ಲೇ ತುಂಬಾ ಟೈಮ್ ತಗೊಂಡಿದ್ವಿ. ಅಂತೂ ಇಂತೂ ಹೊರಟೇ ಬಿಟ್ವಿ ಅಂತ ಖುಷಿಯಾಗಿದ್ವಿ. ಮತ್ತೆ ಪ್ಲಾನ್ ಮಾಡ್ಬೇಕು, ಆದ್ರೆ ಯಾವಾಗಂತ ಗೊತ್ತಿಲ್ಲ. ವಿನಾಯಕನ್ ಮದ್ವೆಗೆ 108 ವಿಘ್ನ ಅಂತಾರಲ್ಲ, ಇದು ಹಾಗೆ. ನಮ್ ಪೂಜಾ ಕೇಶನ್ ಹನಿಮೂನ್ ಕೂಡ ವಿನಾಯಕನ್ ಮದ್ವೆ ತರ ಆಗೋಯ್ತು. ಆದ್ರೆ ಆ ವಿಘ್ನನ ತರ್ತಿರೋದ್ ನೀನೇ ಅಲ್ವೇನೆ? ಇರ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ? ನೀನೇನು ಮಾಡಕ್ ಆಗಲ್ಲ. ಯಾವ ಕಾರಣಕ್ಕೂ ನಿಮ್ಮನ್ನ ಹನಿಮೂನ್ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ನೀನ್ ಇವಳನ್ನ ಬಿಟ್ಟು ಬೇರೆ ಯಾರನ್ನೇ ಮದ್ವೆ ಆಗಿದ್ರು ಕಿಶನ್, ನಮ್ಮ ಅಣ್ಣ ಖುಷಿಯಾಗಿರ್ಲಿ ಅಂತ ವಿಶ್ ಮಾಡ್ತಿದ್ದೆ. ಬಟ್ ಯು ಆರ್ ಬ್ಯಾಡ್ ಲಕ್. ಹೋಗಿ ಹೋಗಿ ಇವಳನ್ನ ಲವ್ ಮಾಡಿದ್ಯಲ್ಲ, ಅನ್ಭವ್ಸು. ಎಂತ ಮನೆ ಹಾಳಿ. ನಾವ್ ಹನಿಮೂನ್ ಹೋಗೋ ಪ್ಲಾನ್ಗೆ ಕಲ್ಲು ಹಾಕಿ ನಾವು ಒತ್ತಾಡೋದನ್ನ ನೋಡ್ಕೊಂಡು ಮಜಾ ತಗೋತಾ ಇದ್ಯಾ? ಮಾಡ್ತೀನಿ ಇರು ನೀನು. ಕಿಶನ್, ನೀನ್ ಯಾಕೆ ಪ್ಲಾನಿಂಗ್ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ಯಾ? ಅದು ನಮ್ ಕನ್ನಿಕಾ ಇರ್ಬೇಕಾದ್ರೆ. ನಾನಾ? ಎಸ್, ನೀನೆ. ನಿನ್ನೆ ನೀನ್ ಹೇಳಿದ್ದು ಮರ್ತ್ಬಿಟ್ಟೆ ಕನ್ನಿಕಾ?
ನೀವ್ ರೆಡಿ ಇದ್ರೆ ನಾನು ಎಲ್ಲ ಟ್ರಾವೆಲ್ ಪ್ಲಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ನಿನ್ನಂತ ಒಳ್ಳೆ ನಾದ್ನೆ ಸಿಕ್ಕಿರ್ಬೇಕಾದ್ರೆ ಪ್ಲಾನಿಂಗ್ ಅಂತ ಯಾರಾದ್ರೂ ಟೈಮ್ ವೇಸ್ಟ್ ಮಾಡ್ತಾರಾ ಹೇಳು? ಇವಳು ಯಾವ್ದೋ ಹೊಸ ಕತೆ ಹೊಡಿತಿದ್ದಾಳೆ. ಹೇಳು, ಹನಿಮೂನ್ ಪ್ಲಾನ್ ಮಾಡ್ಕೊಡ್ತೀಯಾ? ಅಷ್ಟೇ ತಾನೇ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಪೂಜಾ? ನಾನೆಲ್ಲ ನೋಡ್ಕೊಳ್ತೀನಿ ಬಿಡು. ಕಿಶನ್, ನೀನೇನ್ ತಲೆ ಕೆಡಿಸ್ಕೊಬೇಡ, ನಾನು ಪ್ಲಾನ್ ಮಾಡ್ತೀನಿ. ಅಬ್ಬ, ನನ್ನ ಮಗಳು ಒಂದು ಒಳ್ಳೆ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಿಭಾಯಿಸ್ತಾಳೆ ಅನ್ನೋದು ನನಗೆ ಖುಷಿ ಆಗ್ತಾ ಇತ್ತು. ಕದಿಕಾ, ಹಿಂದೆ ಮುಂದೆ ನೋಡ್ಬೇಡ. ಈಗಲೇ ಅವರು ಏನೇನು ಕ್ಯಾನ್ಸಲ್ ಆಗಿದ್ದು ಅದನ್ನೆಲ್ಲ ಟಿಕೆಟ್ ಬುಕ್ ಮಾಡಿ ಅರೇಂಜ್ ಮಾಡಿ ಕಳ್ಸ್ಕೊ. ಏನು ಈಗ್ಲೇನಾ? ಯಾಕೆ ಈಗ ಅಂತ ರಾಗ ಎಳಿತಿದ್ಯಲ್ಲ, ಏನಾದ್ರು ಸಮಸ್ಯೆನಾ? ಅಲ್ಲ ಅಪ್ಪ, ನನ್ಗೇನ್ ಸಮಸ್ಯೆ ಇರುತ್ತೆ, ಬಟ್ ಅವ್ರು ಹನಿಮೂನ್ ಹೊರಡ್ತಾರಂದ್ರೆ ಪ್ಯಾಕಿಂಗ್ ಮಾಡ್ಕೋಬೇಕು, ಪ್ಲಾನ್ ಮಾಡ್ಬೇಕು. ಸಡನ್ ಆಗಿ ಹೊರಡು ಅಂದ್ರೆ ಹೇಗೆ? ಅವ್ರು ಯಾವಾಗ ರೆಡಿ? ಅಯ್ಯೋ ಕಣ್ಣಿ, ನಿನ್ನೆ ಪ್ಯಾಕ್ ಮಾಡಿದ ಲಗೇಜ್ ಎಲ್ಲ ಹಾಗೆ ಇದೆ. ನಾವ್ ಯಾವಾಗ್ಲೂ ರೆಡಿ ಇದೀವಿ. ನೀನ್ ಬುಕ್ ಮಾಡಿ ಕಳ್ಸ್ಕೊಟ್ರೆ ಇವತ್ತೇ ಹೋಗ್ತೀವಿ. ಇವತ್ತೇ ಯಾಕೆ, ಈಗ್ಲೇ ಹೋಗ್ತೀವಿ ಅಲ್ವಾ ಕಿಶನ್? ನವ ದಂಪತಿಗಳು ಉತ್ಸಾಹದಲ್ಲಿ ರೆಡಿ ಇದ್ದಾರೆ. ನಿನ್ನ ತಡ ಮಾಡಬೇಡ ಕನ್ನಿಕಾ. ನೀನು ಪ್ರಾಮಿಸ್ ಮಾಡಿರೋ ಹಾಗೆ ಅವ್ರ ಡೆಸ್ಟಿನೇಷನ್ನು, ಹೋಟೆಲ್ಲು, ಊಟ ತಿಂಡಿ ಎಲ್ಲಾನು ಬುಕ್ ಮಾಡ್ಕೊಟ್ಟು. ಲೇಟ್ ಮಾಡಬೇಡ, ಇವಾಗಲೇ ಮಾಡಿ ಫೋನು ತಗೋ. ನನ್ನ ಫೋನ್ ಇಲ್ಲಿದೆ